ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಉಪವಿಭಾಗವನ್ನು ಹೊಂದಿದೆ? ಬೆಂಗಳೂರು, ಬೆಳಗಾವಿ, ರಾಮನಗರ, ಮೈಸೂರು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಬೆಳಗಾವಿ. ಎರಡನೇ ಪ್ರಶ್ನೆ, ಕನ್ನಡ ಧ್ವಜದ ಬಣ್ಣ ಯಾವುದು? ಕೆಂಪು ಮತ್ತು ಹಳದಿ, ಕೆಂಪು ಮತ್ತು ಬಿಳಿ, ಕೆಂಪು ಮತ್ತು ಹಸಿರು, ಕೆಂಪು ಮತ್ತು ಕಪ್ಪು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕೆಂಪು ಮತ್ತು ಹಳದಿ. ಮೂರನೇ ಪ್ರಶ್ನೆ, ಉಡುಪಿ ಯಾವ ಜಿಲ್ಲೆಯಲ್ಲಿದೆ? ಮಂಡ್ಯ, ಮದ್ದೂರು, ಮಾಲೂರು, ಮೈಸೂರು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಮೈಸೂರು. ನಾಲ್ಕನೇ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಜಾತಿಯ ಚಿಟ್ಟೆಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿವೆ? ಮೈಕೆನೆಡೆ, ಲೈಕೆನೆಡೆ, ಮಾರ್ಟೆಲ್, ರಾಕ್ಲೆಟ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಲೈಕೆನೆಡೆ. ಐದನೇ ಪ್ರಶ್ನೆ, ಭಾರತದಲ್ಲಿ ಯಾವ ಜಿಲ್ಲೆಗಳು ಬಿಜಾಪುರ ಜಿಲ್ಲೆಗೆ ಸಮಾನವಾದ ಹೆಸರನ್ನು ಹೊಂದಿವೆ? ಆಫ್ರಿಕಾ ಮತ್ತು ಕರ್ನಾಟಕ, ಹೈದರಾಬಾದ್ ಮತ್ತು ಕರ್ನಾಟಕ, ಛತ್ತೀಸ್ಗಢ ಮತ್ತು ಕರ್ನಾಟಕ, ಅಮೆರಿಕ ಮತ್ತು ಕರ್ನಾಟಕ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಛತ್ತೀಸ್ಗಢ ಮತ್ತು ಕರ್ನಾಟಕ. ಆರನೇ ಪ್ರಶ್ನೆ, ಶಿವಮೊಗ್ಗದ ಅಡ್ಡ ಹೆಸರು ಏನು? ಸ್ವರ್ಗ, ಭಾರತದ ಜಲಪಾತಗಳ ಸ್ವರ್ಗ, ಸ್ವರ್ಗನಾಮ, ಒಂದನೇ ಸ್ವರ್ಗ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಭಾರತದ ಜಲಪಾತಗಳ ಸ್ವರ್ಗ. ಏಳನೇ ಪ್ರಶ್ನೆ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಪೆನ್ನೇಮ್ ಏನು? ಕುಪ್ಪಾಲ್, ವೆಂಕಟಪ್ಪ, ಪುಟ್ಟಪ್ಪ, ಕುವೆಂಪು. ಇದರಲ್ಲಿ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕುವೆಂಪು. ಎಂಟನೇ ಪ್ರಶ್ನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಬೆಂಗಳೂರು ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ರಾಮನಗರ ಜಿಲ್ಲೆ. ಇದರಲ್ಲಿ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಚಾಮರಾಜನಗರ ಜಿಲ್ಲೆ. ಒಂಬತ್ತನೇ ಪ್ರಶ್ನೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? 1767, 1780, 1785, 1790. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 1780. ಹತ್ತನೇ ಪ್ರಶ್ನೆ, ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಗವರ್ನರ್ ಜನರಲ್ ಯಾರು? ವಾರೆನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಲೆಸ್ಲಿ, ಹ್ಯಾರಿ ವೆರೆಲ್ಸ್ಟ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಹ್ಯಾರಿ ವೆರೆಲ್ಸ್ಟ್. 11ನೇ ಪ್ರಶ್ನೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? 1790, 1780, 1795, 1775. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 1790. 12ನೇ ಪ್ರಶ್ನೆ, ಕನ್ನಡಕ್ಕಾಗಿ 2016ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಕುವೆಂಪು, ಶಿವರಾಮ ಕಾರಂತ್, ಬೋಳ್ವಾರ್ ಮಹಮ್ಮದ್ ಕುಂಹಿ, ನಂಜುಂಡಯ್ಯ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಬೋಳ್ವಾರ್ ಮಹಮ್ಮದ್ ಕುಂಹಿ. 13ನೇ ಪ್ರಶ್ನೆ, ಯಾವ ರಾಜವಂಶವು ಪಟ್ಟದಕಲ್ನಲ್ಲಿ ಸ್ಮಾರಕಗಳ ಗುಂಪನ್ನು ನಿರ್ಮಿಸಿದೆ? ಚಾಮಣ್ಯ ರಾಜವಂಶ, ಚಾಲುಕ್ಯ ರಾಜವಂಶ, ಚಾಲು ರಾಜವಂಶ, ಕಾರುಣ್ಯ ರಾಜವಂಶ. ಸರಿಯಾದ ಉತ್ತರ ನೋಡೋಣ.
ಸರಿಯಾದ ಉತ್ತರ ಚಾಲುಕ್ಯ ರಾಜವಂಶ. 14ನೇ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? ಕೆ.ಎಸ್. ನಾರಾಯಣಮ್ಮ, ಕೆ.ಎಸ್. ನಾಗಮ್ಮ, ಕೆ.ಎಸ್. ನಾಗರತ್ನಮ್ಮ, ಕೆ.ಎಸ್. ರತ್ನಮ್ಮ. ಇದರಲ್ಲಿ ಸರಿಯಾದ ಉತ್ತರ ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಾಕು ಫ್ರೆಂಡ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾವ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ, ಕಮೆಂಟ್ ಮಾಡಿ. ನಾನು ಆ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.